ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಮಾಘ ಮಾಸ, ಕೃಷ್ಣ ಪಕ್ಷ, ಸಪ್ತಮಿ ತಿಥಿ, ಸ್ವಾತಿ ನಕ್ಷತ್ರ, ಭಾನುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಕೇಂದ್ರದ ಬಜೆಟ್ ಟೀಕಿಸುವ ಮೂಲಕ ತನ್ನ ವೈಫಲ್ಯ ಮುಚ್ಚುವ ಯತ್ನ, ರಾಜ್ಯ ಸರ್ಕಾರಕ್ಕೆ ಎಚ್ಡಿಕೆ ತಿರುಗೇಟು. ಕಾಂಗ್ರೆಸ್ ಯೋಜನೆಗಳನ್ನು ಕದ್ದು ತಿದ್ದುಪಡಿ ಮಾಡೋದು ಬಿಜೆಪಿಯ ಕೆಲಸ. ಚಿಕ್ಕಮಗಳೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಉಪವಾಸ ಸತ್ಯಾಗ್ರಹದಲ್ಲಿ ಟಿಡಿ ರಾಜೇಗೌಡ ಕಿಡಿ. ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ರಿಲೀಫ್, ನಮ್ಮ ಮೆಟ್ರೋ ದರ ಪರಿಷ್ಕರಣೆಗೆ ತಾತ್ಕಾಲಿಕ ಬ್ರೇಕ್. ದರ ಏರಿಕೆಗೆ ತಡೆ ಹಿಡಿಯಲಾಗಿದೆ ಎಂದ ಸಂಸದ ತೇಜಸ್ವಿ ಸೂರ್ಯ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸುದ್ದಿಗೋಷ್ಠಿ ನಡೆಸಿ ಕೇಂದ್ರ ಬಜೆಟ್ ಕುರಿತು ರಾಜ್ಯ ಸರ್ಕಾರದ ಟೀಕೆಗಳ ಮೇಲೆ ಕಿಡಿಕಾರಿದರು. ಕೇಂದ್ರ ಬಜೆಟ್ನ್ನು ಟೀಕಿಸುವ ಮೂಲಕ ರಾಜ್ಯ ಸರ್ಕಾರ ತನ್ನದೇ ವೈಫಲ್ಯಗಳನ್ನು ಮುಚ್ಚಿಹಾಕುವ ಪ್ರಯತ್ನ ಮಾಡುತ್ತಿದೆ ಎಂದು ಆರೋಪಿಸಿದರು. ರಾಜ್ಯದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಹಲವು ಅನುದಾನಗಳನ್ನು ನೀಡಿದ್ದರೂ ಅವುಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದರು. ಮೆಟ್ರೋ ದರ ಹೆಚ್ಚಳ ಮಾಡಬೇಡಿ ಎಂದು ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಆದರೆ ಇವರು ಸಂಬಂಧಿಸಿದ ಅಧಿಕಾರಿಗಳು ನಮಗೆ ಕೇಂದ್ರದಿಂದ ಯಾವುದೇ ಅಧಿಕೃತ ಪತ್ರ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಸೋಮವಾರದಿಂದಲೇ ಮೆಟ್ರೋ ದರ ಏರಿಕೆ ಜಾರಿಯಾಗಲಿದೆ ಎಂದು ಹೇಳ್ತಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪರಸ್ಪರ ಸಂಘರ್ಷಕ್ಕಿಳಿಯುವ ಬದಲು ಉತ್ತಮ ಸಂಬಂಧ ಇಟ್ಟುಕೊಂಡು ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು. ರಾಜಕೀಯ ಟೀಕೆಯಲ್ಲೇ ಕಾಲ ಕಳೆಯದೆ ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡುವತ್ತ ರಾಜ್ಯ ಸರ್ಕಾರ ಗಮನಹರಿಸಬೇಕು ಎಂದು ಕುಮಾರಸ್ವಾಮಿ ಆಗ್ರಹಿಸಿದರು. ಹಲವಾರು ಸ್ಕೀಮ್ಗಳು ಇವತ್ತು 53ಕ್ಕೂ ಹೆಚ್ಚಿನ ಸ್ಕೀಮ್ಗಳಲ್ಲಿ ಹಲವಾರು ರಾಜ್ಯಗಳು ಇವತ್ತು ಅದರ ಸದುಪಯೋಗವನ್ನೇ ಪಡಿಸ್ಕೊಂಡಿಲ್ಲ ಅಂತಕ್ಕಂಥ ಒಂದು ಮಾಹಿತಿಗಳು ಸಹ ಇದೆ. ಇಲ್ಲಿ ಮಾಹಿತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇರ್ತಕ್ಕಂಥ ವಾಸ್ತವಾಂಶಗಳದು. ಇಂಥ ಒಂದು ನಿಮ್ಮ ಒಂದು ವೈಫಲ್ಯತೆಗಳನ್ನು ಮುಚ್ಕೊಳ್ಳಿಕ್ಕೆ ಕೇಂದ್ರ ಸರ್ಕಾರದ ಬಗ್ಗೆ ನೀವೇನು ಬಜೆಟ್ ಬಗ್ಗೆ ಲಘುವಾಗಿ ಟೀಕೆ ಮಾಡಿದ್ದೀರಿ. 26-27ರ ಆಯವ್ಯಯ ಏನಿದೆ, ಅತ್ಯಂತ ಮೂಲಭೂತ ಅಂಶವೆಂದರೆ ಸುಧಾರಣೆ ಮತ್ತು ಬೆಳವಣಿಗೆ ಮತ್ತು ಜನಕೇಂದ್ರಿತ ಆಡಳಿತದಿಂದ ಮಾರ್ಗದರ್ಶಿಸಲ್ಪಟ್ಟಿರ್ತಕ್ಕಂಥ ಪ್ರಧಾನಮಂತ್ರಿಗಳ ಒಂದು ದೂರದೃಷ್ಟಿಯ ನಿರ್ಣಾಯಕ ನಾಯಕತ್ವವನ್ನು ಬಿಂಬಿಸ್ತಕ್ಕಂಥ ಒಂದು ಬಜೆಟ್ ಇದು. ನಮ್ಮದೇನಿಲ್ಲ ಕೇಂದ್ರ ಸರ್ಕಾರ ಏನು ಸತ್ಯ ಹರಿಶ್ಚಂದ್ರ ಇವರು ಸತ್ಯವನ್ನಲ್ದ ಇನ್ನೇನು ಹೇಳಲ್ಲ. ಸತ್ಯನೇ ನುಡಿಯೋದು. ಇದು ಇವರ ಒಳಗಡೆ ಇರ್ತಕ್ಕಂಥದ್ದು. ಇವತ್ತು ನೆನ್ನೆನೂ ಹೇಳ್ತಾರೆ ಕೇಂದ್ರ ಸರ್ಕಾರ ನಿಲ್ಲಿಸಿ ಅಂತ ಹೇಳಿದ್ರು, ಬೆಲೆ ಏರಿಕೆ ಮಾಡತಕ್ಕಂಥದ್ದನ್ನು ಮುಂದೂಡಿ ಅಂತ. ಇಲ್ಲ ನಮ್ಗೇನು ಕೇಂದ್ರ ಸರ್ಕಾರದಿಂದ ಪತ್ರ ಬಂದಿಲ್ಲ, ನಮ್ಗೆ ಯಾವುದು ಇಂಟಿಮೇಷನ್ ಇಲ್ಲ, ಸೋಮವಾರ ಜಾಸ್ತಿ ಮಾಡ್ತೀವಿ ಅಂತೇಳಿ ಆ ಅಧಿಕಾರಿಗಳು ಹೇಳ್ತಾರೆ. ಇವತ್ತು ಪತ್ರಿಕೆಯಲ್ಲಿ ಬಂದಿದೆ, ಅದು 2 ಕಾಲಂ ನೋಡಿದೆ. ಅದರಿಂದ ಇವತ್ತು ಈ ಸರ್ಕಾರಕ್ಕೆ ಈಗಲೂ ಸಹ ಹೇಳ್ತೇನೆ, ಕೇಂದ್ರ ಸರ್ಕಾರದ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಯಾವ ರೀತಿಯಲ್ಲಿ ನಮ್ಮ ರಾಜ್ಯದ ಕಾರ್ಯಕ್ರಮಗಳು ಯೋಜನೆಗಳನ್ನು ಕೇಂದ್ರ ಸರ್ಕಾರದಿಂದ ಪಡೀತಕ್ಕಂಥದ್ರಲ್ಲಿ ಸ್ವಲ್ಪ ಯಾವ ನಡವಳಿಕೆ ಇಟ್ಕೋಬೇಕು ಅನ್ನೋದನ್ನು ಒಂದು 100 ಬಾರಿ ಹೇಳಿದ್ದೀನಿ. ನಾನು ಕಡಿಮೆ ಅವಧಿನಲ್ಲಿ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ. ಮೆಕ್ಕೆಜೋಳ ಖರೀದಿ ಮಾಡೋಕ್ಕೂ ಕೇಂದ್ರ ಸರ್ಕಾರ, ತೊಗರಿ ಬೆಳೆ ಖರೀದಿ ಮಾಡೋಕ್ಕೂ ಕೇಂದ್ರ ಸರ್ಕಾರ. ಪತ್ರ ಬರೀತೀನಿ, ನೀವ್ಯಾಕಿದ್ದೀರಿ? ಸ್ವಚ್ಛ ನಗರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮೈಸೂರಿನಲ್ಲಿ ಕಸದ ಸಮಸ್ಯೆ ಮತ್ತೆ ತಲೆದೋರಿದೆ. ಸ್ವಚ್ಛ ಮೈಸೂರು ಎಂಬ ನಾಮಫಲಕದ ಮೇಲೆಯೇ ಬೆಳೆದ ಗಿಡಗಂಟಿಗಳು, ಅಲ್ಲೇ ಕೆಳಗೆ ಎಸೆದಿರುವ ಕಸದ ರಾಶಿ. ಮೈಸೂರು ಮತ್ತು ನಂಜನಗೂಡು ಮುಖ್ಯ ರಸ್ತೆಯ ಶಿವಪುರ ಟೋಲ್ ಗೇಟ್ ಮಧ್ಯಭಾಗದಲ್ಲಿ ರಸ್ತೆ ಮೇಲೆಯೇ ರಾಶಿಯಾಗಿ ಕಸ ಸುರಿದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರತಿದಿನ ವಾಹನಗಳು ಸಂಚರಿಸುವ ಪ್ರಮುಖ ರಸ್ತೆಯಲ್ಲೇ ಈ ರೀತಿ ಕಸಬಿದ್ದಿರುವುದು ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯವನ್ನು ತೋರಿಸುತ್ತಿದೆ ಎಂದು ಜನರು ಆರೋಪಿಸಿದ್ದಾರೆ. ಸ್ವಚ್ಛ ಸರ್ವೇಕ್ಷಣ್ ಪ್ರಶಸ್ತಿಗಳು ಕೇವಲ ದಾಖಲೆಗಳಲ್ಲೇ ಉಳಿದಿವೆಯೇ ಎಂಬ ಪ್ರಶ್ನೆಗಳು ಕೇಳಿಬರುತ್ತಿವೆ. ರಸ್ತೆಗಳಲ್ಲಿ ಕಸ ಸುರಿಯುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಪಾಲಿಕೆ ವಿಫಲವಾಗಿದೆ ಎಂಬ ಅನುಮಾನ ವ್ಯಕ್ತವಾಗಿದೆ. ಪಾಲಿಕೆಯ ಮೇಲ್ವಿಚಾರಣೆ ಹಾಗೂ ಸ್ವಚ್ಛತಾ ವ್ಯವಸ್ಥೆ ಬಲಪಡಿಸುವಂತೆ ನಾಗರಿಕರು ಒತ್ತಾಯಿಸಿದ್ದಾರೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಅರಕಲಗೂಡು ಪಟ್ಟಣದಲ್ಲಿ ಅಸಹಾಯಕ ಮಹಿಳೆಯೊಬ್ಬರ ಮೇಲೆ ಪೊಲೀಸ್ ಅಧಿಕಾರಿಯೇ ದೌರ್ಜನ್ಯ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ.
ಬ್ರಾಹ್ಮಣರ ಬೀದಿಯಲ್ಲಿ ವಾಸವಿದ್ದ ಅರ್ಪಿತಾ ಎಂಬ ಮಹಿಳೆ ಮನೆಯವರಿಂದ ಹಲ್ಲೆ ಹಾಗೂ ಮನೆಯಿಂದ ಹೊರಹಾಕುವ ಪ್ರಯತ್ನ ನಡೆಯುತ್ತಿದ್ದ ಹಿನ್ನೆಲೆ ರಕ್ಷಣೆ ಕೋರಿ 112 ಸಹಾಯವಾಣಿಗೆ ಕರೆ ಮಾಡಿದ್ದರು. ಆದರೆ ಸಮಯಕ್ಕೆ ಸರಿಯಾಗಿ ನೆರವು ದೊರಕಿಲ್ಲ. ಬಳಿಕ ಪೊಲೀಸ್ ಠಾಣೆಗೆ ಕರೆ ಮಾಡಿದಾಗ ಸ್ಥಳಕ್ಕೆ ಬಂದ ಎಸ್ಐ ದೇವರಾಜ್ ಸಂತ್ರಸ್ತೆಗೆ ಸಾಂತ್ವನ ಹೇಳುವ ಬದಲು ಆರೋಪಿಗಳ ಪರವಾಗಿ ವರ್ತಿಸಿದ್ದಾರೆ ಎನ್ನಲಾಗಿದೆ. ಅಸಭ್ಯ ಪದಗಳಿಂದ ನಿಂದಿಸಿ ಧಮ್ಕಿ ಹಾಕಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಲ್ಲೆ ಕುರಿತು ದೂರು ದಾಖಲಿಸಿಕೊಳ್ಳಲು ನಿರಾಕರಿಸಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಪ್ರಶ್ನಿಸಿದವರ ಮೇಲೆ ನಾನೇನು ಎಲೆಕ್ಷನ್ ನಿಲ್ಬೇಕಿಲ್ಲ ಹೋಗ್ರಿ ಎಂದು ದರ್ಪ ತೋರಿದ ಪೊಲೀಸ್ ಎದೆನೋವು ಹಾಗೂ ಗಾಯಗಳಿಂದ ಬಳಲುತ್ತಿರುವ ಅರ್ಪಿತಾ ಅವರನ್ನು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾನೂನು ರಕ್ಷಕರೇ ಈ ರೀತಿ ವರ್ತಿಸಿರುವುದು ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ಮೂಡಿಸಿದ್ದು, ಉನ್ನತ ಪೊಲೀಸ್ ಅಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶಿಸಿ ನ್ಯಾಯ ಒದಗಿಸಬೇಕೆಂದು ಜನರು ಒತ್ತಾಯಿಸಿದ್ದಾರೆ. ನಾನು ಬಂದಿದ್ದೆ ಸರ್ ಬೈಕಲ್ಲಿ, ನಾನು ಬಂದಿದ್ದೆ. ಈಗ ಅವರು ಹೊಡೆದು ಇದ್ ಮಾಡ್ತೀವಿ ಸರ್. ಬಂದಿದೆ ಸರ್, ಯಾರು ಇರ್ಲಿಲ್ಲ, ಮನೆಯೆಲ್ಲ ಹೊಡೆದಾಕ್ತಿದ್ರು. ನಾನು ಮನೆ ತಕ್ಕ ಬಂದೇನೋ ನೀವು ಹೇಳಿಲ್ವ? ನಾನು ಆಸ್ಪತ್ರೆಗೆ ಹೋಗೋ ಕಂಪ್ಲೇಂಟ್ ಕೊಡೋ ಅಂತ ಹೇಳಿಲ್ವಾ? ಇವರು ಯಾವನಾರು ಹೆಂಗಸ್ರು ಅಕ್ಕೂರ್ ತಾಲೂಕ ಯಾವನಾರು ಹೆಂಗಸ್ರು ಅವ್ರ ನೀವಂತ ಬೇವರ್ಸಿಗಳೇ ಪದೇ ಪದೇ ಫೋಟೋ ಬೇಕು. ಅಮ್ಮ ಮಾತಾಡಕ್ ಹೋಗ್ಬೇಡಿ. ಕುಮಾರ್ ಏನು 50 ನನ್ನ ಬಟ್ಟೆನ ತಗೊಂಡಿರ್ತೀವಿ ಬಡಿ ಅಂತಿದ್ದಕ್ಕೆ ಏನು ಮಾಡಿಲ್ಲ. ಮನೆ ಕೊಡ್ತಿರ್ತೀವಿ ಎದುರಿಗಷ್ಟು ಇಷ್ಟೇ ಹಿರಮಾಲಿ ತಿಕಾಮಕ್ಕೆ ಅಂದು ಸ್ಟೇಷನ್ ಅಲ್ಲಿ ನಿನ್ ಮಕ್ಳು ತರ ಬಿಟ್ಟಿದ್ಯಾ? ಯಾವನ್ ಬಿಟ್ಟಿದ್ಯಾ? ಗೊತ್ತಿದ್ಯಾ? ಅಲ್ಲಿ ಸ್ಟೇಷನ್ ಅಂತ ಬಿದ್ದಿರ್ಬೇಕಲ್ಲಿ, ಆಚೆಗೆ ಹೋಗಂಗಿಲ್ಲ ನೀನು. ಹಿರಮಾಲಿ ಸ್ಟೇಷನ್ ಏನಾಗ ಮಾತಾಡ್ಬೇಡ. ನಮಗೆ ಕಾನೂನು ಗೊತ್ತಿಲ್ಲ, ಪತ್ರಕರ್ತರು ಕಾನೂನು ಗೊತ್ತಿಲ್ಲ. ನೀವು ಹೇಳ್ತಿರಲ್ವಾ, ನಾನು ಈ ಕಾನೂನು ಕೇಳ್ತೀನಿ. ನಿಮ್ಮ ಸ್ಟೇಷನ್ಗೆ ಆ ಹುಡುಗಿ ಎಷ್ಟು ಗಂಟೆಗೆ ಬಂತು? ಸಿಸಿ ಕ್ಯಾಮ್ರಾ ಇದೆಯಾ? ಫುಟೇಜ್ ತೆಗ್ಸಿ. ಆಗ ನೀವೇನ್ ಮಾಡಿದ್ರಿ? ಅವಾಗ ಕಂಪ್ಲೇಂಟ್ ಸೈನ್ ಹಾಕಿಲ್ಲ. ಆಗೇನ್ ಮಾಡ್ತೇನೆ? ಕಂಪ್ಲೇಂಟ್ ಇಸ್ಕೊಂಡ್ರೆ ಯಾರು ಇಸ್ಕೊಂಡ ಸೈನ್ ಯಾಕೆ ಹಾಕ್ಸ್ಕೊಳ್ಳಿಲ್ಲ? ಅಲ್ಲ, ನೀವು ಚೆಕ್ ಮಾಡ್ಕೊಂಡ್ರೆ ಮತ್ತೆ ಕಂಪ್ಲೇಂಟ್ ಏನ್ ಓದಿದ್ರಿ? ನೀವು ಕಂಪ್ಲೇಂಟ್ ಏನ್ ಓದಿದ್ರಿ ಮತ್ತೆ ಚೆಕ್ ಮಾಡ್ದಲೆ? ಸೈನ್ ಇತ್ತಿಲ್ಲ, ಈಗ ಸರಿ ಆ ಕಂಪ್ಲೇಂಟ್ ಅಲ್ಲಿ ಇರ್ಲಿ. ಈಗ ಇಲ್ಲಿಂದ ಹಾಸ್ಪಿಟಲ್ ಇನ್ಫಾರ್ಮೇಶನ್ ಬಂದೈತಲ್ವಾ? ಈಗ ನೀವು ಇಲ್ಲಿ ಬಂದು ಇಲ್ಲಿ ಹೇಳಿಕೆ ತಗೊಂಡ್ರಾ? ಹಾಸ್ಪಿಟ್ಲಿಗೆ ಬಂದು ನೀವು ಆ ಕಂಪ್ಲೇಂಟ್ ಕೊಡಿ ಅಣ್ಣ. ಆ ಕಂಪ್ಲೇಂಟ್ ಬೇಡ. ಈಗ ಆ ಕಂಪ್ಲೇಂಟ್ ಬೇಡ. ನೀವು ಇಲ್ಲೇ ಕೇಳಿ ಅಣ್ಣ. ಈಗ ಇಲ್ಲಿ ಬಂದ್ರೆ ತಗೊಂಡ್ರಾ? ನೀವು ಬಂದ್ ತಗೊಂಡ್ರಾ? ಈಗ ಆಯ್ತದ ಬಿಡಿ. ಫಸ್ಟ್ ಈಗ ಆಯ್ತದ ಬಿಡಿ. ಸೈನ್ ಹಾಕಿಲ್ಲ ಅಲ್ವಾ? ನೀವು ಬಂದು ಹೇಳ್ಕೆ ಸೈನ್ ಹಾಕ್ಸ್ಕೊಳ್ಳಿ. ಇಲ್ಲಿ ಬಂದ್ ಹಾಕ್ಸ್ಕೊಳ್ಳಿ. ಮುಗ್ದೋಯ್ತು ಅಷ್ಟೇ. ಮಾಡಿ ಅಣ್ಣ. ನಾವು ನೋಡಿ ಅಣ್ಣ, ನಾವು ನಿಮ್ಗೆ ಗೊತ್ತಿದೆ ಅಂದ್ಮೇಲೆ, ಈಗ ನಿಮ್ಗೆ ಗೊತ್ತಿದೆ ಅಂದ್ಮೇಲೆ ಈಗ ನೀವು ಆಯ್ತಣ್ಣ ಅವ್ರ ಮನೆ ಹತ್ರಕ್ಕೆ ಹೋದ್ಮೇಲೆ ಹುಡುಗಿ ಕಂಪ್ಲೇಂಟ್ ಒಂದೊಂದು ವಿಪಕ್ಷ ಒಂದೊಂದು ಇನ್ಸಿಡೆಂಟ್ 2-3 ಕಂಪ್ಲೇಂಟ್ ಒಂದೇ ಕಂಪ್ಲೇಂಟ್ ತಗಬೇಕಂದ್ರೆ ಕಂಪ್ಲೇಂಟ್ ತಗೊಂಡಾಗ ನೋಡ್ಬೇಕು ತಾನೆ. ಕಂಪ್ಲೇಂಟ್ ವೆರಿಫೈ ಮಾಡಿಲ್ಲ. ಕಂಪ್ಲೇಂಟ್ ವೆರಿಫೈ ಮಾಡಿಲ್ಲ. ಈಗ ಎಫ್ಐಆರ್ ಮಾಡಕ್ ಹೋಗ್ಬೇಕಿಲ್ಲ, ಎಫ್ಐಆರ್ ಮಾಡ್ಬೋದು. ಅಲ್ಲ, ಕಂಪ್ಲೇಂಟ್ ಏನ್ ಕೊಟ್ಟಾರಂದ್ರೆ ನೀವು ನೋಡಿಲ್ಲ ಅಂದ್ರೆ ಏನ್ ಸೈನ್ ಅಲ್ಲಿ ಹಾಕ್ಸ್ಕೊತೀರಾ ನೀವು? ನಿಮ್ಗೆ 112 ಇಂದ ಕಾಲ್ ಬಂತು. ಹೇಳ್ಬೇಕು ನೀವು. ಕಂಪ್ಲೇಂಟ್ ತಗೊಂಡಾಗಲೇ ಮಾಡ್ಕೊಂಡಿರೋ ಕಾನೂನು ಹಂಗಾಯ್ತು ಹಂಗಾರೆ. ನಮಗೂ ನಿಮ್ಗೂ ಹಾಗೆ ಮಾಡೋಣ ನೋಡಿ. ಆಯ್ತು. ಹಾಸನ ನಗರದಲ್ಲಿ ಮಹಿಳೆಯ ಸರ ಕದಿಯಲು ಯತ್ನಿಸಿದ ಕಳ್ಳನನ್ನು ವಿದ್ಯಾರ್ಥಿನಿಯೊಬ್ಬಳು ಧೈರ್ಯದಿಂದ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ನಡೆದಿದೆ.
ನಗರದ ಜನಸಂಚಾರ ಹೆಚ್ಚಿರುವ ಪ್ರದೇಶದಲ್ಲಿ ಮಹಿಳೆಯೊಬ್ಬರ ಸರ ಕಿತ್ತುಕೊಳ್ಳಲು ಕಳ್ಳ ಯತ್ನಿಸಿದ ವೇಳೆ ಇದನ್ನು ಗಮನಿಸಿದ ವಿದ್ಯಾರ್ಥಿನಿ ತಕ್ಷಣ ಎಚ್ಚೆತ್ತುಕೊಂಡು ಕಳ್ಳನನ್ನು ಹಿಡಿದಿದ್ದಾರೆ. ಸ್ಥಳೀಯರು ಸಹಾಯಕ್ಕೆ ಧಾವಿಸಿ ಆರೋಪಿಯನ್ನು ವಶಕ್ಕೆ ಪಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ವಿದ್ಯಾರ್ಥಿನಿಯ ಧೈರ್ಯ ಮತ್ತು ಸಮಯಪ್ರಜ್ಞೆಯನ್ನು ಸಾರ್ವಜನಿಕರು ಶ್ಲಾಘಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಆರೋಪಿಯನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ನಗರದಲ್ಲಿ ಹೆಚ್ಚುತ್ತಿರುವ ಸರ ಕಳ್ಳತನ ಪ್ರಕರಣಗಳ ನಡುವೆಯೇ ವಿದ್ಯಾರ್ಥಿನಿಯ ಸಾಹಸ ಜನರಲ್ಲಿ ಧೈರ್ಯ ಮೂಡಿಸಿದೆ. ಅವ್ರಿಗೇನೆ ಇವ್ನು ಇನ್ನೂ ಫಾಲೋ ಮಾಡ್ತಾ ಬರ್ತಿದ್ರು ನಾವು ಕಣ್ಣಾರ ನೋಡಿದ್ವಿ. ಕೈ ಹಾಕ್ಬಿಟ್ಟು ಹೇಳ್ದಿ ಬಂದ್ ಕೈಯಲ್ಲಿ ಫಸ್ಟ್ ಕಿತ್ಕೊಳಕಂತ ಹೋಗಿ ಯಾವ್ದೂ ಆಗಿಲ್ಲ, ಕಿತ್ಕೊಳಕ್ ಆಗಿಲ್ಲ. ಬಂದ್ಬಿಟ್ಟು ಏನ್ ಮಾಡ್ತಾ ಅಲ್ಲೊಂದು ಆಫೀಸ್ ಇದೆಯಲ್ಲ, ಅಲ್ಲಿ ಬಂದ್ ಹೋದ್ರೆ ಅದ್ರೊಳಗಡೆ ಹೊಡೆದಾಗ ಅವನು ಏನ್ ಅನ್ಕೊಂಡ್ ಮಾಮೂಲಿ ಜಾಗ ಇದೆ ಅನ್ಕೊಂಡು ಹೊಡ್ದ ಅನ್ಸುತ್ತೆ. ಅಲ್ಲಿ ಜಾಗ ಇರಲಿಲ್ಲ, ಮತ್ತೆ ರಿಟರ್ನ್ ತಿನ್ನೋಕಂತ ಬಂದ. ಆಟೋದಲ್ಲಿ ನಾವು ಚೇಂಜ್ ಮಾಡಿದ್ವಲ್ಲ, ಅವ್ನಿಗೆ ಇಟ್ಕೊಂಡು 2 ಕೆಪಾಲು ಕೊಟ್ಬಿಟ್ಟು ಮತ್ತೆ ಇವ್ರಿಗೆ ಫೋನ್ ಮಾಡಿದ್ವಿ ಡಬಲ್ ಒಂದ್ಸಿಗೆ. ನಮ್ ನೋಡಿ ಓಡ್ ಬಂದಿದ್ದ ಸರ್, ಇವ್ರ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಸರ್ ಅಲ್ಲೇ ಬರ್ತಿದ್ದಾರೆ ನೋಡಿ ಅಂತ ಹೇಳಿ ಇಟ್ಕೊಟ್ವಿ. ಯಾರ ಕಳಿಸ್ತೀವಿ ಹೇಳಿ. ಏನ್ ಹೆಸರು? ಗಣಪತಿ ಅವರು ಅಲ್ಲ, ಅವ್ನ ಯಾರೋ ತರ ಹೆಲ್ಮೆಟ್ ಇದೆ, ಬ್ಯಾಗ್ ಇದೆ, ಓಡಾಡ್ತಾನೆ. ಅಲ್ಲಿ ಯಾರಿಗೋ ಕೈ ಹಾಕದಂತೆ ಅವರು ನೋಡಿ ಕತೆ. ಒಂದು ಯಾವ್ರ ನಿಂದು ಸ್ವಂತ ಅವ್ರು? ಯಾವೂರ? ನಗರ. ಯಾವ ನಗರ? ಯಾವ ನಗರ ಮಾರಾಯ? ಇರೋ ಆಯ್ತು ನಮ್ಗೇನು ಅಲ್ಲ, ಓಡ್ತಿದ್ದಾನೆ ಅಲ್ಲಿ. ಯಾಕೆ ಹೊಡಿತಾರ ಮರ ನಿನಗೆ? ಏನು ಕೊಡಿತಾರೆ ನಿನ್ಗೆ? ಏನು ಕೊಡಿತಾರೆ ಹೇಳಪ್ಪ ವಿಚಾರನ? ಏನು ಕೊಡಿತಾರೆ ಸರ್? ಕಳ್ತಾನೆ ಚೈನ್ ಕಿತ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾವ್ರೆ. ಓಡ್ತಾ ಕೂತವನೆ ನಮ್ನೆ. ಏನ್ ನಾವ್ ಹೇಳಿದ್ ಓಡ್ಲಿಲ್ಲ ಅಂದ್ರೆ ನಂತರ ಚೈನ್ ಇದ್ರೆ ಒಪ್ಕೊಳ್ಳಿ. ನಿಮ್ ಚೈನ್ ಇದೆ ಅಂತ ಹೇಳ್ತಿಲ್ಲಪ್ಪ. ಏನು ಆಯ್ತು ನನ್ನ ಗಾಡಿ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಮನರೇಗಾ ಕಾಯ್ದೆ ರದ್ದತಿಯಿಂದ ಬಡಜನರಿಗೆ ತೀವ್ರ ಅನ್ಯಾಯವಾಗಿದೆ ಎಂದು ಚಿಕ್ಕಮಗಳೂರು ಶಾಸಕ ಎಚ್.ಡಿ. ತಮ್ಮಯ್ಯ ಆರೋಪಿಸಿದರು. ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಗಾಂಧಿ ಪಾರ್ಕ್ನಲ್ಲಿ ನಡೆದ ಉಪವಾಸ ಸತ್ಯಾಗ್ರಹದಲ್ಲಿ ಮಾತನಾಡಿದ ಅವರು, ರಾಮ್ಜಿ ಯೋಜನೆಯಿಂದ ಜನರಿಗೆ ಅನೇಕ ಅನಾನುಕೂಲಗಳು ಎದುರಾಗಿವೆ ಎಂದು ಹೇಳಿದರು. ಬಿಜೆಪಿ ಸರ್ಕಾರ ಗಾಂಧೀಜಿಯ ಹೆಸರನ್ನೇ ತೆಗೆದುಹಾಕುವ ಪ್ರಯತ್ನ ಮಾಡುತ್ತಿದೆ ಎಂದು ಕಿಡಿಕಾರಿದರು. ಉಪವಾಸ ಸತ್ಯಾಗ್ರಹ ಎನ್ನುವುದು ಮಹಾತ್ಮ ಗಾಂಧೀಜಿ ನಮಗೆ ನೀಡಿದ ಅಸ್ತ್ರವಾಗಿದ್ದು, ಅದನ್ನೇ ಬಳಸಿ ಜನರ ಹಕ್ಕುಗಳಿಗಾಗಿ ಹೋರಾಟ ಮುಂದುವರಿಸುತ್ತೇವೆ ಎಂದು ತಿಳಿಸಿದರು. ಮನರೇಗಾ ಯೋಜನೆ ಬಡವರ ಜೀವನಾಧಾರವಾಗಿದ್ದು, ಅದನ್ನು ದುರ್ಬಲಗೊಳಿಸುವ ಕ್ರಮ ಖಂಡನೀಯ ಎಂದು ಅವರು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಈ ಒಂದು ಮಹಾತ್ಮ ಗಾಂಧಿ ಪಾರ್ಕ್ನಲ್ಲಿ ಗಾಂಧೀಜಿ ಪ್ರತಿಮೆ ಎದುರುಗಡೆ ಒಂದು ದಿನ ಉಪವಾಸ ಸತ್ಯಾಗ್ರಹ. ಯಾಕೆ ಅಂತ ಹೇಳಿದರೆ, ಇವತ್ತು 2005ರಲ್ಲಿ ಏನು ನಮ್ಮ ಅಂದಿನ ಪ್ರಧಾನಿಯಾಗಿದ್ದ ದಿವಂಗತ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಜಾರಿಗೆ ತಂದಿದ್ದಂಥ ಮನ್ರೇಗಾ ಕಾಯ್ದೆಯನ್ನು ರದ್ದು ಮಾಡಿ ವಿ.ಬಿ. ಗ್ರಾಮ್ಜಿ ಅನ್ನೋ ಒಂದು ಮರು ಯೋಜನೆಯನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಒಂದು ಮಹಾತ್ಮ ಗಾಂಧೀಜಿ ಹೆಸರನ್ನ ತೆಗೆದಿದ್ದು, ಇನ್ನೊಂದು ಮನ್ರೇಗಾ ಕಾಯ್ದೆಯಲ್ಲಿದ್ದಂಥ ಬಡವರ ಪರ, ಕೂಲಿ ಕಾರ್ಮಿಕರ ಪರ, ಹಿಂದುಳಿದ ವರ್ಗ ದಲಿತರ ಪರ ಇದ್ದಂಥ ಕೂಲಿಗಾಗಿ ಕಾಳು ಅಥವಾ ಉದ್ಯೋಗ ಖಾತ್ರಿ ಯೋಜನೆ ಇದ್ದಂಥ ಹಲವಾರು ಅಂಶಗಳನ್ನು ತೆಗೆದಿದ್ದಕ್ಕೆ ಇವತ್ತು ಒಂದು ದಿನ ಸಾಂಕೇತಿಕವಾಗಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದು, ಈ ಉಪವಾಸ ಸತ್ಯಾಗ್ರಹವನ್ನು ಮಾಡೋದ್ರ ಮುಖಾಂತರ ಈಗೇನು ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಲೋಕಸಭೆ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಡೀ ದೇಶದಾದ್ಯಂತ ಈ ವಿ.ಬಿ. ಗ್ರಾಮ್ಜಿ ಯೋಜನೆ ವಿರುದ್ಧ ಒಂದು ಹೋರಾಟವನ್ನು ಮಾಡಿದ್ದಾರೆ. ಅದಕ್ಕೆ ಬೆಂಬಲ ವ್ಯಕ್ತಪಡಿಸಿ ಇವತ್ತು ಇಲ್ಲಿ ಗಾಂಧಿ ಪ್ರತಿಮೆ ಎದುರುಗಡೆ ಒಂದು ದಿನ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದೇವೆ. ಬಹುಶಃ ಈ ಮನ್ರೇಗಾ ಕಾಯ್ದೆಯನ್ನು ರದ್ದು ಮಾಡಿದ್ದು, ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ರದ್ದು ಮಾಡಿದ್ರಿಂದ ಇವತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ಬಡವರು, ದೀನ ದಲಿತರಿಗೆ ಅನ್ಯಾಯವನ್ನು ಈ ಒಂದು ಕೇಂದ್ರ ಸರ್ಕಾರ ಮಾಡಿದೆ. ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಗಾಂಧಿ ಪಾರ್ಕ್ನಲ್ಲಿ ನಡೆದ ಉಪವಾಸ ಸತ್ಯಾಗ್ರಹದಲ್ಲಿ ಶೃಂಗೇರಿ ಶಾಸಕ ಟಿ.ಡಿ. ರಾಜೇಗೌಡ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು.
ಬಿಜೆಪಿ ಕೆಲಸವೇ ಕಾಂಗ್ರೆಸ್ ಕಾರ್ಯಕ್ರಮಗಳನ್ನು ಕದ್ದು ತಿದ್ದುಪಡಿ ಮಾಡುವುದು ಎಂದು ಆರೋಪಿಸಿದರು. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಗ್ರಾಮ ಪಂಚಾಯಿತಿಗಳ ಅಧಿಕಾರವನ್ನು ಕ್ರಮೇಣ ಕಸಿದುಕೊಳ್ಳುತ್ತಿದೆ ಎಂದು ಹೇಳಿದರು. ಮನರೇಗಾ ಯೋಜನೆ ಬಡವರು, ದೀನದಲಿತರ ಪರವಾಗಿರುವ ಮಹತ್ವದ ಯೋಜನೆಯಾಗಿದ್ದು ಅದನ್ನು ದುರ್ಬಲಗೊಳಿಸುವುದು ಜನವಿರೋಧಿ ನಡೆ ಎಂದು ಕಿಡಿಕಾರಿದರು. ಜೊತೆಗೆ ಬಿಜೆಪಿ ಗಾಂಧೀಜಿಯ ಹೆಸರನ್ನೇ ತೆಗೆದುಹಾಕುವ ಪ್ರಯತ್ನ ಮಾಡುತ್ತಿದೆ ಎಂದು ಆರೋಪಿಸಿದರು. ಗಾಂಧೀಜಿ ತೋರಿಸಿದ ಅಹಿಂಸಾತ್ಮಕ ಹೋರಾಟದ ಮಾರ್ಗವನ್ನು ಅನುಸರಿಸಿ ಜನರ ಹಕ್ಕುಗಳಿಗಾಗಿ ಹೋರಾಟ ಮುಂದುವರಿಸಲಾಗುವುದು ಎಂದು ಅವರು ತಿಳಿಸಿದರು. ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ ನರೇಗಾ ಯೋಜನೆ, ಮನ್ರೇಗಾ ಅಂತ ಹೇಳ್ತೀವಿ. ಆ ಯೋಜನೆಯನ್ನು ಭಾಳ ಉತ್ತಮ ಯೋಜನೆ. ಹಿಂದೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ, ಸೋನಿಯಾ ಗಾಂಧಿ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಭಾಳ ಸುದೀರ್ಘವಾದಂಥ ಚರ್ಚೆ ಮಾಡಿ ಅದನ್ನು ಜಾರಿಗೆ ತಂದಂಥದ್ದು. ಇದ್ರ ಜೊತೆಗೆ ತಮಗೆ ಗೊತ್ತಿದೆ, ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಹೆಚ್ಚು ಕಮ್ಮಿ ಜನ ಇರ್ತಕ್ಕಂಥ ಗ್ರಾಮದಲ್ಲಿ ಅಲ್ಲಿಗೆ ಪಾದಯಾತ್ರೆಗೆ ಭಾಗವಹಿಸಿದಂಥ ಮತ್ತು ಅದನ್ನು ನೋಡೋಕೆ ಬಂದಂಥ ಅನೇಕರನ್ನ ಸಂದರ್ಶನ ಮಾಡಿದರು. ಅವರನ್ನು ಇಂಟ್ರಾಕ್ಷನ್ ಮಾಡಿ ಏನು ಸಮಸ್ಯೆ ಇದೆ ಅನ್ನೋದನ್ನೆಲ್ಲ ಕ್ರೋಢೀಕರಣ ಮಾಡಿ ಇವತ್ತು ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಭಾಳ ಒಳ್ಳೆಯ ಯೋಜನೆ. ಇದರಿಂದ ಲಕ್ಷಾಂತರ ಜನ ಬಡವರು, ಕೂಲಿ ಕಾರ್ಮಿಕರು ಬದುಕು ಕಟ್ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ರೈತರು, ಸಣ್ಣ ಪುಟ್ಟ ರೈತರು ಅವರ ಜಮೀನುಗಳಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು, ಬದು ನಿರ್ಮಾಣ ಮಾಡಿಕೊಳ್ಳುವಂಥದ್ದು, ಹಾಗೆಯೇ ಇಂಗುಗುಂಡಿ ನಿರ್ಮಾಣ ಮಾಡುವಂಥದ್ದು, ಈ ರೀತಿ ಅವ್ರ ಜಮೀನುಗಳಲ್ಲೂ ಕೂಡ ಕೆಲಸ ಮಾಡಿ ಅದರಿಂದ ಹಣ ಪಡೆದು ಬದುಕು ಕಟ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಾಯಿತ್ತು. ಇವತ್ತು ಕೆಲವು ಸಣ್ಣ ಪುಟ್ಟ ರಸ್ತೆ ಕ್ಲೀನು ಗ್ರಾಮ ಪಂಚಾಯಿತಿಯ ಗ್ರಾಮೀಣ ಮನೆಗಳಿರುವಂಥ ಭಾಗದಲ್ಲಿ ಬಾಕ್ಸ್ ಚರಂಡಿ ನಿರ್ಮಾಣ ಮಾಡುವಂಥದ್ದು ಮತ್ತು ಕಚ್ಚಾ ರಸ್ತೆಗಳನ್ನ ಜಲ್ಲಿ ಬಚಾವಣೆ ಮಾಡಿ ನಿರ್ಮಾಣ ಮಾಡುವಂಥದ್ದು, ಈ ಹಲವು ಗ್ರಾಮಗಳ ಉದ್ಧಾರದ ಕೆಲಸಗಳು ಆಗ್ತಾಯಿತ್ತು. ಇವತ್ತು ಇವರು ಅದನ್ನು ಹೆಸರು ಬದಲಾವಣೆ ಮಾಡಿ VB ರಾಮ್ಜಿ ಅಂತ ಹೇಳಿ ಅದನ್ನು ಹೆಸರು ಇಟ್ಕೊಂಡು ಇವರು ಹೆಸರು ಬದಲಾವಣೆ ಮಾಡಿ ಅದನ್ನು ಸಂಪೂರ್ಣ ಸಾಯಿಸೋದಕ್ಕೆ ಹೊರಟಿದ್ದಾರೆ. ಅಂದರೆ ಇವರಿಗೆ ಅದ್ರ ಹಣ ಬರ್ಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಇಡೀ ಬರೀ ಕರ್ನಾಟಕ ಅಲ್ಲ, ಇಡೀ ದೇಶ ವಿದೇಶಗಳ ಒಂದು ಯೋಜನೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇವರೆಲ್ಲೋ ಗ್ರಾಮ ಪಂಚಾಯತಿಯರಿಗೆ ಏನು ಅಧಿಕಾರ ಇದೆ? ಇವತ್ತು ಗ್ರಾಮಗಳಲ್ಲಿ ಸಮಸ್ಯೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಿಗೆ ಮತ್ತು ಗ್ರಾಮ ಪಂಚಾಯತಿಯಲ್ಲಿ ಗೆದ್ದವರಿಗೆ ಹೆಚ್ಚು ಸಮಸ್ಯೆ ಅರಿವು ಇರ್ತದೆ ಹೊರತು ಒಬ್ಬ ಶಾಸಕನಾಗಿ ನನಗೆ ಗ್ರಾಮ ಪಂಚಾಯತಿ ಎಲ್ಲ 100% ಅರಿವು ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ. ಅದರಲ್ಲಿ ದೆಹಲಿಯಲ್ಲಿ ಕೂತ್ಕೊಂಡು ಕ್ರಿಯಾಶೀಲ ಯೋಜನೆ ಮಾಡಬೇಕು, ಯಾವ ಕಾಮಗಾರಿ ತಗೋಬೇಕು, ಯಾವ ಗ್ರಾಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಡೆಲ್ಲಿ ಕೂತ್ಕೊಂಡು ನಿರ್ಧಾರ ಮಾಡೋ ಅಂತ ಒಂದು ಯೋಜನೆ ರೂಪಿಸೋದು ಇದೊಂದು ಮುಟ್ಟಾಳದ ಕೆಲಸ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಈ ಒಂದು ಯೋಜನೆಯನ್ನು ಅವರು ಹತ್ತಿಕ್ಕುವಂಥ ಮತ್ತು ಇದನ್ನು ಹಂತವಾಗಿ ಇದನ್ನು ಮುಗಿಸ್ತಕ್ಕಂಥ ಹುನ್ನಾರ ಅವ್ರದ್ದು. ಇದೇ ರೀತಿ ಅನೇಕ ಇವರ BJP ಬಂದ ಮೇಲೆ ಇವರ ಕೆಲಸ ಏನು ಅಂದರೆ ಕಾರ್ಯಕ್ರಮ ನಮ್ಮವು ಹೆಸರು ಬದಲಾವಣೆ ಮಾಡಿ ಅವ್ರದ್ದು ಅಂತ ತೋರಿಸ್ಕೋಣ ಅಂತ. ಈ ರೀತಿ ಇದು ಸರಿಯಲ್ಲ. ಏನು ಹಿಂದೆ ಇತ್ತು ಇದೇ ವ್ಯವಸ್ಥೆ ಮುಂದುವರಿಬೇಕು. ಇದ್ರ ಮುಖಾಂತರ ಲಕ್ಷಾಂತರ ಜನ ಬಡವರು, ಕೂಲಿ ಕಾರ್ಮಿಕರು, ಸಣ್ಣ ಪುಟ್ಟ ರೈತರು, ತೋಟಗಾರಿಕೆ ಮಾಡುವಂಥವರಿಗೆ ಅನುಕೂಲ ಆಗ್ತದೆ ಇದರಿಂದ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಮೆಟ್ರೋ ದರ ಏರಿಕೆ ವಿಚಾರದಿಂದ ಟೆನ್ಷನ್ನಲ್ಲಿದ್ದ ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಲಭಿಸಿದೆ. ಸೋಮವಾರದಿಂದ ಜಾರಿಗೆ ಬರಬೇಕಿದ್ದ ನಮ್ಮ ಮೆಟ್ರೋ ದರ ಪರಿಷ್ಕರಣೆಗೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ. ಈ ವಿಷಯವನ್ನು ಸಂಸದ ತೇಜಸ್ವಿ ಸೂರ್ಯ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮೂಲಕ ತಿಳಿಸಿದ್ದಾರೆ. ಮೆಟ್ರೋ ದರ ಏರಿಕೆ ಕುರಿತು ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರೊಂದಿಗೆ ಚರ್ಚೆ ನಡೆಸಿದ ಪರಿಣಾಮ ದರ ಏರಿಕೆಗೆ ತಡೆ ಹಿಡಿಯಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ನನ್ನ ಮನವಿಯನ್ನು ಪುರಸ್ಕರಿಸಿದೆ ಎಂದು ತಿಳಿಸಿದ ತೇಜಸ್ವಿ ಸೂರ್ಯ ಹೊಸ ದರ ನಿಗದಿ ಸಮಿತಿ ರಚಿಸಿ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ಇದರಿಂದ ಮೆಟ್ರೋ ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಬರೋ ಮಂಡೆಯಿಂದ BMRCಯಲ್ಲೂ ಮತ್ತೆ ಸ್ಟೇಟ್ ಗವರ್ಮೆಂಟು ಮತ್ತೆ ಮೆಟ್ರೋ ಪ್ರೈಸ್ ಅನ್ನ 5% ಏರಿಸ್ತಾರೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದಾಗಬಾರದು ಅಂತ ಲಾಸ್ಟ್ 1 ವೀಕಿಂದ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ನಾನು 2 ದಿವಸದ ಹಿಂದೆ ಪಾರ್ಲಿಮೆಂಟ್ನಲ್ಲಿ ಯೂನಿಯನ್ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ ಮನೋಹರ್ ಖಟ್ಟರ್ ಅವರನ್ನು ಮೀಟ್ ಮಾಡಿ ಯಾವುದೇ ಕಾರಣಕ್ಕೂ ಮತ್ತೆ ಫೇರ್ ಹೈಕ್ ಆಗಬಾರದು, ಇದನ್ನು ನೀವು ತಡೆಗಟ್ಟಬೇಕು ಅಂತ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೆ. ಈಗ ಹೊಸದಾಗಿ ರಾಜ್ಯ ಸರ್ಕಾರ ಮಾಡಿರುವಂತಹ ಈ ಪ್ರಸ್ತಾಪ ಅನದರ್ 5% ಇನ್ಕ್ರೀಸ್ ಮಾಡಿ ಅಂತ ಮಂಡೆಯಿಂದ ಜಾರಿಗೆ ಬರಬೇಕು ಅಂತ ಇರುವಂತಹ ಈ ಪ್ರಸ್ತಾಪಕ್ಕೆ ನೀವು ನಿಲ್ಲಿಸಬೇಕು. ನೀವೊಂದು ಪರಿಷ್ಕರಣೆ ಮಾಡೋವರೆಗೂ ಇದು ಜಾರಿಗೆ ಬರಬಾರದು ಅಂತ ನಾನು ಅವರಿಗೆ ಮತ್ತೆ ಒತ್ತಾಯ ಮಾಡಿತ್ತು. ಇವತ್ತು ಮನೋಹರ್ ಖಟ್ಟರ್ ಅವರು ಒಂದು 10 ನಿಮಿಷದ ಹಿಂದೆ ಫೋನ್ ಮಾಡಿ ಮಂಡೇ ಫೇರ್ ಅಪ್ರೂವ್ ಆಗದಲೇ ಇರೋ ರೀತಿ, ಫೇರ್ ಇನ್ಕ್ರೀಸ್ ಆಗದಲೇ ಇರೋ ರೀತಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ. ನಾನು ಮಂಡೇ ಮತ್ತೆ ಅಧಿಕಾರಿಗಳನ್ನು ಕರೆದು
ಈ ಫೇರ್ ಫಿಕ್ಸೇಷನ್ ಅಲ್ಲಿ ಆಗಿರುವಂತ ಮಿಸ್ಟೇಕ್ಸ್ ಅನ್ನ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅನ್ನುವಂಥದ್ದನ್ನ ನಾನು ಆರ್ಡರ್ ಮಾಡಿದ್ದೀನಿ ಅಂತ ಅವ್ರು ಹೇಳಿದ್ರು. ಮಂಡೆಗೆ ಈ ಫೇರ್ ಫಿಕ್ಸೇಷನ್ ಏನು ರೇಟ್ ಇನ್ಕ್ರೀಸ್ ಇದೆ ಅದು ಮಂಡೆಯಿಂದ ಜಾರಿಗೆ ಈಗ ತಕ್ಷಣಕ್ಕೆ ಬರ್ತಾ ಇಲ್ಲ. ಆದರೆ ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ಮತ್ತೆ ಮಾಡಿ ಅಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡೋವರೆಗೂ ಕೂಡ ದಿಸ್ ಇಸ್ ಅ ಬ್ಯಾಟಲ್ ಹಾಫ್ ಒನ್. ನಾವೆಲ್ಲರೂ ಕೂಡ ರಾಜ್ಯ ಸರ್ಕಾರಕ್ಕೆ ಮತ್ತಷ್ಟು ಪ್ರೆಷರ್ ಹಾಕಬೇಕಾಗಿದೆ. ಇವತ್ತು ಬೆಂಗಳೂರು ಮೆಟ್ರೋ ಇಸ್ ದ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಇನ್ ದ ಕಂಟ್ರಿ. ಮಿಡಲ್ ಕ್ಲಾಸಿಗೆ, ಸಾಮಾನ್ಯ ಜನಕ್ಕೆ ಇದು ಅನ್ಅಫೋರ್ಡಬಲ್ ಆಗಿದೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಹೋರಾಟ ಮಾಡಬೇಕಾಗಿದೆ. ಮತ್ತೆ ದರ ಪರಿಷ್ಕರಣೆ ಆಗಬೇಕು. ಸಾಮಾನ್ಯ ಜನ ಕೂಡ ಇದನ್ನ ಬಳಸೋದಿಕ್ಕೆ ಉಪಯೋಗ ಆಗುವಂತ ಮಟ್ಟಕ್ಕೆ ಫೇರ್ ಬರಬೇಕು ಅಂತ ಇಮ್ಮಿಡಿಯೇಟ್ ಆಗಿ ತಾತ್ಕಾಲಿಕವಾಗಿ ಇದಕ್ಕೆ ಸೋಮವಾರದಿಂದ ಆಗ್ತಾ ಇದ್ದಂಥ ರೇಟ್ ಇನ್ಕ್ರೀಸ್ ಅನ್ನ ತಡೆದಿರೋದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ಮನೋಹರ್ ಖಟ್ಟರ್ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಮತ್ತೆ ನಿಮಗೆ ನಾನು ಆಶ್ವಾಸನೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಬೆಂಗಳೂರಿನಲ್ಲಿ ಮೆಟ್ರೋಲ್ ಓಡಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಧ್ವನಿಯಾಗಿ ನಾನು ಪಾರ್ಲಿಮೆಂಟ್ನ ಹೊರಗಡೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂದಲೇ ಎಲ್ಲ ಕಡೆ ಈ ಹೋರಾಟವನ್ನು ಮಾಡ್ತೀನಿ. ಇದು ಮೊದಲನೇ ಹಂತದಲ್ಲಿ ಸಿಕ್ಕಿರುವಂತಹ ಜಯ. ಪೂರ್ತಿ ಫೇರ್ ರಿವಿಷನ್ ಆಗೋವರೆಗೂ ಕೂಡ ನಾವು ಈ ಪ್ರೆಷರ್ ಅನ್ನ, ಈ ಪ್ರಯತ್ನವನ್ನು ಮುಂದುವರಿಸೋಣಂತೆ. ಥ್ಯಾಂಕ್ ಯು. ಬೆಂಗಳೂರು ಜನ ಕಾಂಗ್ರೆಸ್ ಆಡಳಿತದಿಂದ ಬೇಸತ್ತಿದ್ದಾರೆ ಎಂದು ಬಿಜೆಪಿ ನಾಯಕ ಸಿಟಿ ರವಿ ಹೇಳಿದ್ದಾರೆ. ಮುಂದಿನ ಜಿಬಿಯ ಚುನಾವಣೆಯಲ್ಲಿ 5 ಪಾಲಿಕೆಗಳನ್ನು ಬಿಜೆಪಿ ಗೆಲ್ಲಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯಗಳಿಂದ ಜನರಿಗೆ ತೊಂದರೆಯಾಗಿದ್ದು, ಅದರ ಪರಿಣಾಮ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಕಾಣಲಿದೆ ಎಂದರು. ಇದೇ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಸಿಟಿ ರವಿ, ಸಿದ್ದರಾಮಯ್ಯ ಅವರ ದಿನ ಸುಳ್ಳಿನಿಂದಲೇ ಆರಂಭವಾಗಿ ಸುಳ್ಳಿನಿಂದಲೇ ಅಂತ್ಯವಾಗುತ್ತದೆ ಎಂದು ಆರೋಪಿಸಿದರು. ಸಿದ್ದರಾಮಯ್ಯ ಮತ್ತು ಸುಳ್ಳು ಒಂದೇ ನಾಣ್ಯದ 2 ಮುಖಗಳು ಎಂದು ಕಿಡಿಕಾರಿದರು. ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಜನರನ್ನು ಮರುಳು ಮಾಡುತ್ತಿದೆ ಎಂದು ಆರೋಪಿಸಿ, ಜನರು ಈ ಬಾರಿ ಸೂಕ್ತ ಉತ್ತರ ನೀಡಲಿದ್ದಾರೆ ಎಂದು ಅವರು ಹೇಳಿದರು. 5 ಕಾರ್ಪೊರೇಷನ್ ನಾವು ಗೆಲ್ತೀವಿ. ಅದು ಗೆಲ್ಲೋದು ಬೇಕಾದಂತ ಎಲ್ಲ ವಾತಾವರಣ ಇದೆ. ಜನಾಕ್ರೋಶ ಕಾಂಗ್ರೆಸ್ ವಿರುದ್ಧ ಇದೆ. ಬೆಂಗಳೂರಿನ ಜನ ಬೇಸತ್ತಿದ್ದಾರೆ. ಬೆಂಗಳೂರಿಗೆ ನೀವೇನ್ ಮಾಡಿದಿರಿ ಅಂತ ಕೇಳಿದ್ರೆ ಇವ್ರು ಹೇಳಕ್ಕೇನೂ ಇಲ್ಲ. ಗ್ರಾಂಡ್ ಸ್ಯಾಂಕ್ಷನ್ಗೆ ಅಡಿಗೆ 100 ರೂಪಾಯಿ ಲಂಚ ತಗೋತೀವಿ ಅಂತ ಹೇಳ್ಕೊಳಕ್ಕಾಗತ್ತಾ? OCCC ಕೊಡೋದಕ್ಕೆ ಸತಾಯಿಸ್ತಿದೀವಿ ಅಂತಂದ್ರೆ ಓಟ್ ಬರುತ್ತಾ? ಗುಂಡಿನಲ್ಲಿ 100 ಜನನ ಸಾಯಿಸಿದೀವಿ ಅಂತ ಹೇಳಿ ಯಾವ ಮುಖ ಇಟ್ಕೊಂಡು ಹೇಳ್ತಾರೆ? ಇದನ್ನ ಡ್ರಗ್ ಸಿಟಿಯಾಗಿ ಪರಿವರ್ತನೆ ಮಾಡಿದೀವಿ ಅಂತಂದ್ರೆ ಮುಖಕ್ಕೆ ಮುಳ್ಳಾಡ್ತಿ ಇರ್ತಾರೆ. ಬಾಂಗ್ಲಾದೇಶದವ್ರನ್ನ ತಗೊಂಡು ಬಂದು ಇಲ್ಲಿ ಕೂರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೆಂಗಳೂರು ಜನ ಅವರು ಬೇರೆ ರೀತಿಯಲ್ಲೇ ಆಲೋಚನೆ ಮಾಡ್ತಾರೆ. ಹಾಗಾಗಿ ಈ ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ಎಲ್ಲದರ ದರ, ನೀರಿನ ದರ ಏರಿಕೆ ಮಾಡಿದ್ರು, ಕಸದ ದರ ಏರಿಕೆ ಮಾಡಿದ್ರು, ಯಾವ್ದು ಬಿಟ್ಟಿದ್ದಾರೆ ದರ ಏರಿಕೆ ಮಾಡದೆ, ಇದರ ಎಲ್ಲದರ ವಿರುದ್ಧ ಹೌಸಿಂಗ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು. ಇದರೆಲ್ಲದರ ವಿರುದ್ಧ ಬೆಂಗಳೂರು ಜನ ಬೇಸತ್ತಿದ್ದಾರೆ. ಕಾಂಗ್ರೆಸ್ ಸೋಲೋದು ಸತ್ತು ಹೇಳೋದ್ರೊಳಗೆ ಸಿದ್ದರಾಮಯ್ಯನವರು ನಿಸ್ಸೀಮರು. ಸುಳ್ಳು ಮತ್ತು ಸಿದ್ದರಾಮಯ್ಯನವರು ಒಂದು ನಾಣ್ಯದ 2 ಮುಖಗಳ ತರ. ಸುಳ್ಳಿನಿಂದಲೇ ಪ್ರಾರಂಭ, ಸುಳ್ಳಿನಿಂದಲೇ ದಿನದ ಅಂತ್ಯ. ಇದು ಸಿದ್ದರಾಮಯ್ಯನವರ ದಿನಚರಿಯಲ್ಲಿ ಬರುವ ಸಂಗತಿಗಳು. ಒಂದು ವಿಶೇಷ ಕಲೆಯನ್ನ ಅವರು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ಅದೇನು ಅಂದ್ರೆ ಸುಳ್ಳನ್ನ ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳುವ ಕಲೆ. ಹಿಂದೆ PC ಮೋಹನ್ ಅವರು ವಿವರವಾಗಿ ಪತ್ರ ಬರೆದಿದ್ರು. ಇವರಿಗೆ ನಾನು ಕೇಳಕ್ ಬಯಸ್ತೇನೆ, ಯಾಕೆ ಮೆಟ್ರೋ ಲಾಭದಲ್ಲಿ ನಿಮಗೆ ಪಾಲಿಲ್ವಾ? ನಿಮ್ದೇನು ಪಾತ್ರ ಇಲ್ವಾ? ಅಲ್ಲಿ ಅದಕ್ಕೊಂದು ಚೇರ್ಪರ್ಸನ್ ಮಾಡ್ತಾರಲ್ಲ, ಅದರೊಳಗೆ ಅದನ್ನ ಅವ್ರ ಹೆಸರನ್ನ ಸೂಚಿಸೋದ್ಯಾರು? ನಿಮ್ ರಾಜ್ಯ ಸರ್ಕಾರ ಏನು ಹೆಸರನ್ನು ಸೂಚಿಸಲ್ವಾ? ಇಲ್ಲಿಂದಲೇ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಸುಳ್ಳು ಹೇಳ್ತೀರಿ ಅಂತ ಹೇಳಿ. ಎಲ್ಲ ವಿಷಯದಲ್ಲೂ ಸುಳ್ಳು ಹೇಳೋದೇ ಅವ್ರ ಜಾಯಮಾನ. ಭ್ರಷ್ಟರನ್ನ ರಕ್ಷಣೆ ಮಾಡೋದು, ಭ್ರಷ್ಟಾಚಾರವನ್ನು ಪೋಷಣೆ ಮಾಡೋದು, ಸುಳ್ಳು ಹೇಳೋದು ಇಷ್ಟೇ. ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರದ ಬಜೆಟ್ ಟೀಕಿಸುವ ಮೂಲಕ ತನ್ನ ವೈಫಲ್ಯ ಮುಚ್ಚುವ ಯತ್ನ, ರಾಜ್ಯ ಸರ್ಕಾರಕ್ಕೆ HDK ತಿರುಗೇಟು. ಕಾಂಗ್ರೆಸ್ ಯೋಜನೆಗಳನ್ನು ಕದ್ದು ತಿದ್ದುಪಡಿ ಮಾಡೋದು ಬಿಜೆಪಿಯ ಕೆಲಸ. ಚಿಕ್ಕಮಗಳೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಉಪವಾಸ ಸತ್ಯಾಗ್ರಹದಲ್ಲಿ TD ರಾಜೇಗೌಡ ಕಿಡಿ. ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ರಿಲೀಫ್, ನಮ್ಮ ಮೆಟ್ರೋ ದರ ಪರಿಷ್ಕರಣೆಗೆ ತಾತ್ಕಾಲಿಕ ಬ್ರೇಕ್. ದರ ಏರಿಕೆಗೆ ತಡೆ ಹಿಡಿಯಲಾಗಿದೆ ಎಂದ ಸಂಸದ ತೇಜಸ್ವಿ ಸೂರ್ಯ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.